ಹಾಯ್. ಕೆಲವೊಂದು ವಿಚಾರಗಳನ್ನ ನೋಡುವಾಗ ಟಚ್ ಮಾಡಬಾರ್ದು ಅನ್ಸುತ್ತೆ. ಆದ್ರೆ ಅವರ ಆಟಗಳು ನೋಡುವಾಗ ಸುಮ್ನೆ ಇರಕ್ಕಂತ ನಂಗಂತೂ ಆಗ್ತಾ ಇಲ್ಲ. ಹಾಯ್. ನಾಯಿ ಸತೀಶ್, ಸಾರಿ ಡಾಗ್ ಸತೀಶ್ ಅವ್ರ ಇದಾರಲ್ಲ, ಅವರಿಗೆ ಬಿಗ್ ಬಾಸ್ ನಿಂದ ಹೊರಗೆ ಬಂದ ಮೇಲೆ ಮಾರ್ಕೆಟೇ ಇಲ್ವಂತ್ರಿ. ಹೌದು, ಅವ್ರೇನೋ 25 ಲಕ್ಷ 30 ಲಕ್ಷಕ್ಕೆಲ್ಲ ಹೋಗ್ತಿದ್ರಂತಲ್ಲ ಒಂದು ಪ್ರೋಗ್ರಾಮಿಗೆ. ಈಗ ಅವರಿಗೆ ಮಾರ್ಕೆಟೇ ಇಲ್ಲ. ಹಾಗಾಗಿ ಅವರಿಗೆ ಈಗ ಮಾರ್ಕೆಟ್ ಮಾಡಿ ಕೊಡ್ತಿರೋದು ಗಿಲ್ಲಿ. ಹೌದು, ನಾನು ಹೇಳ್ತಿರೋ ಸತ್ಯ. ಈಗ ಯಾವ ಇಂಟರ್ವ್ಯೂ ತಗೊಳ್ಳಿ, ಎಲ್ಲಿ ನೋಡಿದ್ರು ಅವ್ರು ಗಿಲ್ಲಿಯ ಒಂದು ಟಾಪಿಕ್ ತಗೊಳ್ತಾರೆ. ಗಿಲ್ಲಿಯ ಫ್ಯಾನ್ಸ್ ಏನಿದ್ದಾರಲ್ಲ, ಅವ್ರು ಸ್ಲಮ್ ಅಲ್ಲಿ ಇರೋರಂತೆ. ಇವರಿಗೆ ಗಿಲ್ಲಿ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಅವರ ವಿಡಿಯೋ ಓಡಲ್ಲ ಅಂತ ಪಕ್ಕ ಗೊತ್ತು. ಅವ್ರು ಹೇಳುವಂಗೆ ಅವ್ರು ಏನೋ ಕಮೆಂಟ್ ಏನು ನೋಡಲ್ಲಂತೆ, ರೀಚ್ ಎಷ್ಟಾಗಿದೆ ನೋಡ್ತಾರಂತೆ. ಆ ರೀಚ್ ಸಿಗ್ಬೇಕಂದ್ರೆ ಅಲ್ಲಿ ಅವರಿಗೆ ಗಿಲ್ಲಿ ಬೇಕು. ಗಿಲ್ಲಿ ಎಲ್ಲಾದ್ರೂ ಹೊರಗೆ ಬಂದ್ರೆ ಒಂದು ಪ್ರೋಗ್ರಾಮ್ಗೆ 30,000 ಹಂಗೆಲ್ಲ ಹೋಗುವವರಂತೆ. ಆದ್ರೆ ಈ ವ್ಯಕ್ತಿಯನ್ನು ಕರಿಬೇಕಂದ್ರೆ 25 ಲಕ್ಷ ಕೊಡ್ಬೇಕಂತೆ. ಯಾವ ಹುಚ್ಚ ನನ್ ಮಗನಿಗೆ ತಲೆ ಕೆಟ್ಟು 25 ಲಕ್ಷ ಕೊಟ್ಟು ಕರೆಸ್ತಾರೋ ಗೊತ್ತಿಲ್ಲ ನಂಗೆ. 25 ಲಕ್ಷಕ್ಕೆ ವ್ಯಾಲ್ಯೂನೇ ಇಲ್ವಾ? ಈ ರೀತಿ ಒಂದು ನಾಯಿ ಹಿಡ್ಕೊಂಡು ಹೋದ್ರೆ 25 ಲಕ್ಷ ಕೊಟ್ಟು ಬಿಡದ? ಅಲ್ಲಿ ಏನು ದೇವ್ರಿಗೆ ಗೊತ್ತಪ್ಪ, ದುಡ್ಡಿಗೇನು ಬೆಲೆ ಇರಲ್ಲ. ಬರೀ ಒಣ ಶೋಕಿ ಬಡಾಯಿ ಮಾತುಗಳಿಂದ ಫೇಮಸ್ ಆಗಿ ಇಷ್ಟು ಟ್ರೋಲ್ ಆಗ್ತಿದ್ರು ಕೂಡ ಈ ಮನುಷ್ಯನಿಗೆ ಒಂದಿಷ್ಟು ಬುದ್ಧಿ ಬಂದಿಲ್ಲ. ಈಗ ನಂಗೆ ಅನ್ಸುತ್ತೆ ಅವ್ರಿಗೆ ಸ್ವಲ್ಪ ಬಿಗ್ ಬಾಸ್ ಗಿಂತ ಹೋಗಕ್ಕಿಂತ ಮೊದ್ಲು ಸ್ವಲ್ಪ ಮಾರ್ಕೆಟ್ ವ್ಯಾಲ್ಯೂ ಇದ್ದಿರ್ಬೋದು. ಎಲ್ಲ ಯಾರೋ ಗೊತ್ತಿಲ್ಲದವ್ರು ಈ ರೀತಿ ಬಡಾಯಿ ಕೊಚ್ಚೋದನ್ನ ನೋಡಿ ಕರೆಸ್ಕೊಳ್ತಾ ಇರ್ಬೋದು. ಯಾವಾಗ ಬಿಗ್ ಬಾಸ್ಗೆ ಹೋಗಿ ಅಲ್ಲಿಂದ ಬಂದ ಮೇಲೆ ಈ ಮನುಷ್ಯನ ಅವತಾರಗಳು, ಈ ಬಡಾಯಿ ಕೊಚ್ಚೋದೆಲ್ಲ ಗೊತ್ತಾಯ್ತು, ತುಂಬಾ ಜನ ಕರೆಯೋದ್ ನಿಲ್ಸಿರ್ತಾರೆ. ಎಲ್ಲಿ ಕಾಣ್ತಿದೀವಿ ಡಾಗ್ ಸತೀಶ್ ಅವ್ರನ್ನ ಆ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ಕರೆದ್ರು ಅಂತ. ಎಲ್ಲೋ ಬರ್ತ್ಡೇ ಆಚರಿಸಿದ್ರು, ಅದಕ್ಕೆ ಗೋಲ್ಡ್ ಚೈನ್ ಹಾಕಿದ್ರು ಕೂಡ ಇವರೇ ಕೊಟ್ಟು ಹಾಕ್ಸಿರ್ಬೋದು. ಅಂತವ್ರು ಈಗ ಸುಮ್ನೆ ಹೊರಗೆ ಬಂದಾಯ್ತು. ನಿಮ್ ಬಗ್ಗೆ ಯಾರು ನೆಗೆಟಿವ್ ಆಗಿ ಮಾತಾಡಬಾರ್ದು ಅಂತ ಯೋಚಿಸಿದ್ರೆ ನೀವು ಕೂಡ ಯಾರ ಬಗ್ಗೆ ಮಾತಾಡ್ಬೇಡಿ. ಗಿಲ್ಲಿನ ಇಟ್ಕೊಂಡು ಗಿಲ್ಲಿ ಬಗ್ಗೆ ಹೇಳದ ಒಂದು ವಿಡಿಯೋ ಮಾಡಿ ನೋಡುವ. ಗಿಲ್ಲಿ ಟಾಪಿಕ್ ಎತ್ತದ ನೀವು ವಿಡಿಯೋ ಮಾಡಿದ್ರೆ ನಿಮ್ಮ ವಿಡಿಯೋ ಓಡಲ್ಲ. ಸೊ ಎಲ್ಲ ಇಂಟರ್ವ್ಯೂ ಅಲ್ಲಿ ಗಿಲ್ಲಿ ಬೇಕೇ ಬೇಕು. ಫುಲ್ ಗಿಲ್ಲಿನೇ ಡಿಪೆಂಡ್ ಆಗಿರುವ ನೀವು ಗಿಲ್ಲಿ ಯೋಗ್ಯತೆ ಬಗ್ಗೆ ಹೇಳುವ ಯಾವ ಅವಶ್ಯಕತೆ ಇಲ್ಲ. ನಿಮಗಿಂತ ಗಿಲ್ಲಿ ಎಷ್ಟೋ ಪಾಲು ಎತ್ತರಕ್ಕೆ ತಲುಪಿ ಆಗಿದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್, ಆಯ್ತಾ?